ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಯಾಂಗ್ಳೂರ್ ಟು ತಿರುಪತಿಗೆ ಹೋಗ್ತಾ ಇದ್ದೀವಿ. ಹಾಗೆ ನಾನಿಲ್ಲಿ APTDC ಅವ್ರದ್ದು ಪ್ಯಾಕೇಜನ್ನು ಬುಕ್ ಮಾಡ್ಕೊಂಡಿದ್ದೆ. ಸೊ ಅದು ಯಾವ ರೀತಿ ಇದೆ, ಹೇಗೆ ಇತ್ತು ಅನ್ನೋದನ್ನು ನಾನು ಪೂರ್ತಿಯಾಗಿ ವಿಡಿಯೋದಲ್ಲಿ ಡೀಟೇಲ್ಸನ್ನು ಹೇಳ್ತೀನಿ. ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ KR ಪುರಂಗೆ APTDC ಅವ್ರದ್ದು ಬಸ್ಸು ಬರಬೇಕಿತ್ತು, ಹಾಗಾಗಿ ನಾವು ವೇಟ್ ಮಾಡ್ತಾ ಇದ್ವಿ. ಬಂದ್ಬಿಟ್ಟು 8:45ಗೆ ಬಂದಿತ್ತು. ಸೊ ನಾವು ಹಾಗಾಗಿ 8:30ಗೆ ಅಲ್ಲಿ ರೀಚ್ ಆಗಿದ್ವಿ. ನಾವು ಬಂದ್ಬಿಟ್ಟು 4 ಮೆಂಬರ್ಸ್ಗೆ ನಾವು ಇಲ್ಲಿ ಸ್ಲೀಪರ್ನ ಬುಕ್ ಮಾಡಿದ್ವಿ. ಇದು ಬಂದ್ಬಿಟ್ಟು ಸ್ಲೀಪರ್ ಕೋಚು, ಹಾಗೆ ಸಿಟ್ಟಿಂಗು ಕೂಡ ಇರುತ್ತೆ. ಸೊ ನಾವು ಸ್ಲೀಪರ್ ಕೋಚ್ ಬೇಕು ಅಂತಂದು ಸ್ಲೀಪರ್ನೇ ತೊಗೊಂಡ್ವಿ, ಯಾಕಂದರೆ ಮಕ್ಕಳಿದ್ದಾರೆ ಹಾಗೆ ವಯಸ್ಸಾದವರಿದ್ದಾರೆ ಅನ್ನೋದಕ್ಕೋಸ್ಕರ ಸ್ಲೀಪರ್ ಕೋಚನ್ನು ತೊಗೊಂಡಿದ್ದೀವಿ. ನಾವು 4 ಜನಕ್ಕೆ ಸೀಟನ್ನು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ವಿ. ಹಾಗೆ ಅವರಿಗೆ ಕಾಲ್ ಮಾಡಿ ಕೂಡ ಕೇಳಿದ್ವಿ. ಇಬ್ಬರು ಮಕ್ಕಳಿದ್ದಾರೆ, ನಾವು ಅಲ್ಲೇ ಏನಾದರೂ ಅಡ್ಜಸ್ಟ್ ಮಾಡ್ಕೋಬೋದಲ್ವಾ, ಅವ್ರಿಗೇನು ಸೀಟ್ ಬುಕ್ಕಿಂಗ್ ಮಾಡೋದು ಬೇಡವಾ ಅಂತಂದು ನಾವು ಕೇಳಿದ್ವಿ. ಇಲ್ಲ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೋಬೋದು ನೀವು ಅಲ್ಲೇ ಅಂತಂದು ಹೇಳಿದರು. ಹಾಗಾಗಿ ನಾವು ಪ್ಲ್ಯಾನ್ ಮಾಡಿಬಿಟ್ಟು ಮಕ್ಕಳಲ್ವಾ ಜಾಗ ಸಾಕಾಗುತ್ತೆ ಅಂತಂದು ನಾವೇನು ಬುಕ್ ಮಾಡಿರಲಿಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ಅವರು ಸಪ್ರೇಟಾಗಿ ಒಂದು ಸೀಟನ್ನು ಬುಕ್ ಮಾಡಬೇಕು 7 ಇಯರ್ಸ್ ಮೇಲಾದರೆ ಅಂತಂದು ಮತ್ತೆ ಹೇಳಿದ್ರು. ಸರಿ ಅಂತ ಮತ್ತೆ ಅವಳಿಗೆ ಸಪ್ರೇಟಾಗಿ ಸೀಟನ್ನು ಬುಕ್ ಮಾಡಿದ್ವಿ. ಅದು ಕೂಡ 2600 ನಾವು ಒಬ್ಬರಿಗೆ ಬುಕ್ ಮಾಡಿದ್ದು. ಹಾಗಾಗಿ ನಮ್ಮ ಮಾವಾಗೆ ಆ ಕಡೆ ಎಕ್ಸ್ಟ್ರಾ ಒಂದು ಸೀಟ್ ಕೂಡ ಸಿಕ್ತು. ಬಟ್ ಫ್ರೀಯಾಗಿ ಮಲ್ಕೊಂಡ್ರು ಅಂತ ಹೇಳ್ಬೋದು. ಸೊ ಇವಾಗ ತಾನೇ ಬಂದು ಬಸ್ ಹತ್ಕೊಂಡು ಎಲ್ಲ ಸೆಟಲ್ ಆದ್ವಿ, ಬ್ಯಾಗಿಗೆಲ್ಲ ಇಟ್ಕೊಂಡು. ಸೊ ಬ್ಯಾಗ್ನು ಕೂಡ ಇಲ್ಲೇ ಇಟ್ಕೋಬೇಕು ಅಂತ ಹೇಳಿದ್ರು. ಸೊ ನಮ್ದೇನು ಒಂದೊಂದೇ ಬ್ಯಾಗ್ ಇತ್ತಲ್ಲ, ಹಾಗಾಗಿ ಎಲ್ಲ ಇಲ್ಲೇ ಇಟ್ಕೊಂಡ್ವಿ. ಹಾಗೆ ನನ್ನ ಮಗಂಗೆ ಮಾತ್ರ ಫ್ರೀ ಅಂತ ಹೇಳಿದ್ರು. ಒಬ್ಬರಿಗೆ 2600. ಹಾಗೆ ನನ್ನ ಮಗಳಿಗೆ ಫ್ರೀ ಅಂತ ಅಂದ್ಕೊಂಡ್ವಿ. ಆನ್ಲೈನಲ್ಲಿ ಏನೂ ತೋರಿಸ್ಲಿಲ್ಲ, ಹಾಗಾಗಿ ನಾನು ಏನು ಬುಕ್ ಮಾಡಿರಲಿಲ್ಲ. ನಾವು ಇಲ್ಲಿ ಬಂದಮೇಲೆ ಸೊ ಮಗಳಿಗೂ ಕೂಡ ಪೇ ಮಾಡಬೇಕು ಅಂತ ಹೇಳಿದ್ರು. 7 ವರ್ಷ ಅಂದರೆ ಪೇ ಮಾಡಿ ಅಂತಂದು ಹೇಳಿದ್ರು. ಸೊ ಮತ್ತೆ ಒಂದು ಎಕ್ಸ್ಟ್ರಾ ಸೀಟಿಗೆ ಮತ್ತೆ ಪೇ ಮಾಡಿದ್ವಿ. ಸೊ ಅವಳಿಗೂ ಕೂಡ 2600 ಏನೋ ಪೇ ಮಾಡಿದ್ವಿ. ಸೊ ಎಲ್ಲೋ ಒಂದು ಕಡೆ ಊಟಕ್ಕೆ ಸ್ಟಾಪ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಇವಾಗಿನೂ ಟೈಮ್ ಬಂದು 9:20 ಆಗಿದೆ. ಸೊ ಹಂಗಾಗಿ ಕೆಲವೊಬ್ಬರೆಲ್ಲ ಊಟ ಮಾಡಿರಲ್ಲ, ಹಂಗಾಗಿ ನಾವು ಹೊಸಕೋಟೆ ಹತ್ರನೂ ಸ್ಟಾಪ್ ಮಾಡ್ತಾರೆ ಅಂತ ಹೇಳಿದ್ರು. ನಾವು ಬಂದು KR ಪುರಮಲ್ಲಿ ಬಸ್ ಹತ್ತಿದ್ದು. ಸೊ ಹೊಸಕೋಟೆಗೆ ಹೋದ್ಮೇಲೆ ಸೊ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಇಲ್ಲಿ ಹೊಸಕೋಟೆ ಹತ್ರ ಸ್ಟಾಪ್ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಹೋಟೆಲ್ಗಳು ಎಲ್ಲ ಇದೆ, ಬೇಕ್ರಿಗಳೆಲ್ಲ. ಖುಷು ಬಾಯ್ಲಿ ಬಾ. ಅನ್ನಿಸ್ತಾ ಇದೆ ಜರ್ನಿ? ಚೆನ್ನಾಗೈತೆ. ಟ್ರೈನ್ಗಿಂತ ಬಸ್ಸೇ ಚೆನ್ನಾಗಿದೆ. ಬಸ್ ಚೆನ್ನಾಗಿದೆ. ಟ್ರೈನಿಗೆ ಹೋಗಿದ್ವಿ, ಕಷ್ಟಪಟ್ಬಿಟ್ವಿ ಭಾಳ. ಬಸ್ ಅಂದ್ರೆ ಭಾಳ ಚೆನ್ನಾಗೈತೆ. ಈಗ ಇಲ್ಲಿ ಏನಾರು ತಿನ್ನೋಣ ಅಂತ. ಏನು ತಿನ್ನಕ್ಕೆ? ಅಂತಿದೆ ಉಡುಪಿ ಹೋಟ್ಲಲ್ಲಿ ಚೆನ್ನಾಗಿ ತಿಂಡಿ ಪದಾರ್ಥಗಳು ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಈ ಹೋಟ್ಲಿಗೆ ಈಗ ಒಂದು ಸ್ವಲ್ಪ ರೆಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಬಸ್ಸು, ಅದರಿಂದ ಕಾಫಿ ಕುಡಿತಿದ್ದೀವಿ. ಟೈಮ್ ಈಗಾಗಲೇ 9:15. 9:15 ಕಾಫಿ ಕುಡಿತಿದ್ರ? ಏನ ಶೀತ ಅಲ್ಲ, ಅದಕ್ಕೆ ಕುಡಿತಾ ಇದೀವಿ. ಕುಡೀರಿ. ಏನ್ ಬೇಕಪ್ಪ ನಿಂಗೆ? ಏನ್ ಬೇಕು? ನನ್ನ ಮಗಂಗೆ ಇಡ್ಲಿ ವಡೆ ತಗೊಂತಾ ಇದ್ದಾರೆ. ಚಿನ್ನು ಬೇಬೆ ತಿನ್ನು ಹೋಗೋಣ. ಸೊ ಊಟಕ್ಕೆ ಅಂತ ನಿಲ್ಸಿರ್ತಾರಲ್ವ, ಆವಾಗ ನಾವೇ ಪೇ ಮಾಡಬೇಕು. ಸೊ ಎಲ್ಲರೂ ಕೂಡ ಊಟ ಏನಾದರೂ ಮಾಡ್ಕೊಳ್ಳೋರಿದ್ರೆ ಮಾಡಿಕೊಂಡು, ಹಾಗೆ ಒಂದು ಅರ್ಧ ಗಂಟೆ ನಿಲ್ಸಿರ್ತಾರೆ. ಎಲ್ಲ ಏನಾದರೂ ಫ್ರೆಶ್ ಅಪ್ ಆಗೋಂಗಿದ್ರೆ, ವಾಶ್ರೂಮ್ಗೆ ಹೋಗಿದ್ರೆ ಎಲ್ಲ ಹೋಗ್ಬಿಟ್ಟು ಬರ್ಬೋದು. ಈಗ ಮತ್ತೆ ಜರ್ನಿ ಸ್ಟಾರ್ಟ್ ಆಗಿದೆ. ಈಗ ಆಲ್ಮೋಸ್ಟ್ ಒಂದು 10 ಗಂಟೆ ಆಗಿದೆ. ಆಲ್ಮೋಸ್ಟ್ 10 ಗಂಟೆಗೆ ಮತ್ತೆ ಹೊಸಕೋಟೆಯಿಂದ ಸೀದಾ ತಿರುಪತಿಗೆ ಸ್ಟಾಪ್ ಮಾಡ್ತಾರೆ. ಆಲ್ಮೋಸ್ಟ್ ತಿರುಪತಿಗೆ ಹತ್ತಿರ ಬಂದಿದ್ದೀವಿ. ಸುಮಾರು 1-2 ಗಂಟೆ ಆಗಿತ್ತು. ಹಾಗೆ ಇಲ್ಲಿ ಶ್ರೀನಿವಾಸ ರೆಸಿಡೆನ್ಸಿ ಅಂತ ಇದೆ ಹೋಟೆಲು, ಅಂದರೆ ರೂಮ್ಗೋಸ್ಕರ ಅಷ್ಟೇ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ. 1 ಅವರ್ ಟೈಮಿಂಗ್ಸ್ನ ಕೊಡ್ತಾರೆ. ಅಲ್ಲಿ ನೀವು ಫ್ರೆಶ್ ಅಪ್ ಆಗೋಂಗಿದ್ರೆ ಫ್ರೆಶ್ ಅಪ್ ಆಗ್ಬೋದು, ಸ್ನಾನ ಗಿನ ಎಲ್ಲ ಮಾಡಿಕೊಂಡು. ಬಿಸಿನೀರು ಕೂಡ ಬರ್ತಾ ಇರುತ್ತೆ. ಹಾಗೆ ನೀವು ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ನಿಮಗೆ ರೂಮ್ ಕೀಗಳನ್ನ ಕೊಡ್ತಾರೆ. ನಾವು 6 ಜನ ಇದ್ದೀವಿ ಅಂತ ಹೇಳೋದಕ್ಕೆ ಅವರು 3 ರೂಮ್ ಕೀನ ಕೊಟ್ಟರು. ಸೊ ನಾವು ಯೂಸ್ ಮಾಡಿದ್ದೆ 2 ರೂಮ್ ಕೀನ ಯೂಸ್ ಮಾಡಿದ್ದು.
ಸೊ ಇಲ್ಲಿಂದ ಇವ್ರು ಇದ್ದಾರಲ್ವ ಅವರು ಗೈಡು, ಇಲ್ಲಿಂದ ನಮಗೆ ಎಲ್ಲನೂ ಕೂಡ ಗೈಡ್ ಮಾಡ್ಕೊತ ಹೋಗ್ತಾರೆ. ಈಗ ನಾವು ರೂಮ್ಗೆ ಹೋಗ್ತಾ ಇದ್ದೀವಿ. ನಮ್ಮ ರೂಮ್ ಬಂದ್ಬಿಟ್ಟು 6th ಫ್ಲೋರಲ್ಲಿ ಇರೋದು. ಸೊ ನೋಡ್ತಾ ಇರ್ಬೋದು ಎಲ್ಲ ಕಡೆನೂ ಕೂಡ ಕೆಳಗಡೆ ರೂಮ್ಗಳು ಕೂಡ ಇದೆ, ಹಾಗೆ ಮೇಲ್ಗಡೆನೂ ಕೂಡ ತುಂಬ ರೂಮ್ಸ್ಗಳು ಇದೆ. ಸೊ ಒಬ್ಬೊಬ್ರಿಗೆ ಇಷ್ಟಿಷ್ಟು ರೂಮ್ ಅಂತಂದು ಕೊಡ್ತಾರೆ. ನಾವು ಎಷ್ಟು ಸೀಟ್ ಬುಕ್ ಮಾಡಿರ್ತೀವಿ ಅದ್ರ ಮೇಲೆ ರೂಮ್ನ ಕೊಡ್ಕೊತ ಹೋಗ್ತಾರೆ. ರೂಮ್ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ನನ್ನ ಮಗ ಅಂತೂ ರಾತ್ರಿ ಮಲ್ಕೊಂಡೇ ಇಲ್ಲ ಯಾಕೋ ಅವನು. ಸೊ ನೋಡ್ಬೇಕು ಯಾವಾಗ ಮಲ್ಕೊತಾನೆ ಅಂತ. ಸೊ ಜರ್ನಿ ಎಲ್ಲ ತುಂಬಾ ಖುಷಿ ಅವನಿಗೆ, ಹಾಗಾಗಿ ಮಲ್ಕೊಂಡಿರಲಿಲ್ಲ. ನಾನು 1 ಅವರ್ ಅಷ್ಟೇ ಮಲ್ಕೊಂಡೆ, ಸಡನ್ನಾಗಿ ಎಚ್ಚರ ಆಗಿಬಿಡ್ತು. ತುಂಬ ಬೇಗನೆ ರೀಚ್ ಆದ್ವಿ ಅಂತಂದರೆ ಒಂದು 3 ಅವರ್ಸಲ್ಲಿ ಆಲ್ಮೋಸ್ಟ್ ರೀಚ್ ಆಗಿಬಿಟ್ಟಿದ್ವಿ. 1 o'clock 1:30ಗೆ ಆಲ್ಮೋಸ್ಟ್ ಇಲ್ಲಿ ಹೋಟೆಲ್ ರೀಚ್ ಆಗಿದ್ದೀವಿ. ನೋಡ್ತಾ ಇರ್ಬೋದು ತುಂಬ ಹತ್ರ ಅಂತ ಹೇಳ್ಬೋದು. ಅಂದರೆ ತುಂಬ ಸ್ಪೀಡಾಗಿ ಬಂದರು, ತುಂಬ ಲಾಂಗ್ ಜರ್ನಿ ಅಂತ ಏನು ಅನಿಸ್ಲಿಲ್ಲ. ಒಂದು 3 ಅವರ್ಸಲ್ಲಿ ರೀಚ್ ಆದ್ವಲ್ಲ, ಸೊ ಬಂದಂಗೆ ಅಂತ ಅನಿಸಿಲ್ಲ ನಮಗೇನು. ಅಪ್ಪಾಜಿ ತಗ ನೀನೊಂದು ಕೀ. ಹಾಗೆ ಒಂದ್ಸಲ ರೂಮ್ನ ತೋರಿಸ್ತೀನಿ ನೋಡಿಬಿಡಿ. ಇದು ಬಂದ್ಬಿಟ್ಟು ಡ್ರೆಸ್ಸಿಂಗ್ ರೂಮು, ಪಕ್ಕಕ್ಕೆ ಹ್ಯಾಂಡ್ ವಾಶ್ ಒಂದು ಬೇಸನ್ ಕೊಟ್ಟಿದ್ದಾರೆ. ಹಾಗೆ ಬಾತ್ರೂಮ್ ಕೂಡ ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ. ಹಾಗೆ ಬಿಸಿನೀರು ಕೂಡ ಚೆನ್ನಾಗಿ ಬರ್ತಾ ಇತ್ತು. ಕಮೋಡನ್ನು ಕೊಟ್ಟಿದ್ದಾರೆ, ಹಾಗೆ ಶವರ್ ಕೂಡ ಇದೆ. ಬಿಸಿನೀರಂತೂ ಸಿಕ್ಕಾಪಟ್ಟೆ ಬಿಸಿ ಬರ್ತಾ ಇತ್ತು. ಹಾಗೆ ಬಕೆಟು, ಟೇಬಲು ಎಲ್ಲನೂ ಕೂಡ ಇಟ್ಟಿದ್ದಾರೆ. ಸೊ ನಾವೆಲ್ಲ ಸೋಪು ಟವಲೆಲ್ಲ ನಾವೇ ತೊಗೊಂಡು ಹೋಗಬೇಕು, ಅದೆಲ್ಲ ಏನೂ ಇರಲ್ಲ. ಸೊ ನಾರ್ಮಲ್ ಆಗಿ ಹಿಂಗಿರುತ್ತೋ ಹಂಗಿರುತ್ತೆ, ಬಟ್ ಚೆನ್ನಾಗಿದೆ. ಒಂದು ಚೇರ್ ಕೊಟ್ಟಿದ್ದಾರೆ, ಹಾಗೆ ಟಿವಿ ಇದೆ. ಇವೆಲ್ಲ ಏನು ಯೂಸ್ ಮಾಡಲ್ಲ, ಜಸ್ಟ್ 1 hour 45 minutesಗಲ್ವಾ. ಸೊ ಹಾಗೆ ರೂಮ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಚೆನ್ನಾಗಿದೆ ರೂಮ್ ಬಂದ್ಬಿಟ್ಟು. ಆರಾಮಾಗಿ 2-3 ಜನ ಇರ್ಬೋದು. ಹಾಗೆ ಬಿಸಿನೀರು ಕೂಡ ಬರೋದ್ರಿಂದ ಆರಾಮಾಗಿ ಸ್ನಾನ ಮಾಡ್ಕೋಬಹುದು, ಬಿಸಿ ಬಿಸಿದು. ಹಾಗೆ ನೋಡ್ತಾ ಇರ್ಬೋದು. ಹಾಗೆ ನೈಟ್ ವ್ಯೂ ತೋರಿಸ್ತಾ ಇದ್ದೀನಿ, ಕಿಟಕಿಯಿಂದ ವ್ಯೂ ಎಲ್ಲ ಕಾಣಿಸುತ್ತೆ. ಹಾಗೆ ಒಂದು ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ, ಏನಾದರೂ ನೀವು ಬಟ್ಟೆ ಗಿಟ್ಟೆ ಬ್ಯಾಗ್ ಏನಾದರೂ ಇಟ್ಕೊಳ್ಳೋದಿದ್ರೆ ಇಟ್ಕೋಬಹುದು, ಈ ಥರ ಕೊಟ್ಟಿದ್ದಾರೆ. ಪರವಾಗಿಲ್ಲ, 1 hourಗೂ ಕೂಡ ಚೆನ್ನಾಗಿದೆ ರೂಮ್ ನೋಡೋದಕ್ಕೆ. ಹಾಗೆ ಕ್ಲೀನ್ ಆ್ಯಂಡ್ ನೀಟಾಗಿ ಇಟ್ಟಿದ್ದಾರೆ. ಬಾತ್ರೂಮು ಎಲ್ಲನೂ ಕೂಡ ತುಂಬ ನೀಟಾಗಿದೆ. ಸೊ ನೋಡ್ತಾ ಇರ್ಬೋದು ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಅಂತ. ಟೇಬಲ್ಗಳನ್ನ ಕೂಡ ಕೊಟ್ಟಿದ್ದಾರೆ ಸೈಡ್ಗೆ. ಹಾಗೆ ನಾವೆಲ್ಲರೂ ಕೂಡ ಬೇಗ ರೆಡಿ ಆದ್ವಿ. ನಾವು ರೆಡಿ ಆಗೋ ತನಕನೂ ಕಾಯ್ತಾ ಇರ್ತಾರೆ. 45 minutes ಆದ ತಕ್ಷಣ ಹಾಗಾಗ್ಲ ಕರಿತಾನೆ ಇರ್ತಾರೆ, ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ ಅಂತಂದು ಹೇಳ್ತಾನೆ ಇರ್ತಾರೆ. ಜಸ್ಟ್ 1 ಅವರಲ್ಲಿ ಎಲ್ಲರೂ ಕೂಡ ರೆಡಿಯಾಗಿ ಬರಬೇಕಾಗುತ್ತೆ. ಸೊ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ, ನೋಡ್ತಾ ಇರ್ಬೋದು. ಹಾಗೆ ನಾನು ಕೂಡ ರೆಡಿಯಾಗಿ ಈ ಥರ ಬಂದಿದ್ದೀನಿ. ಹಾಗೆ ಚೂಡಿದಾರ್ ಹಾಕ್ಕೊಂಡೆ, ಸ್ಯಾರಿ ಎಲ್ಲ ಏನು ಉಟ್ಕೊಳ್ಳೋದಕ್ಕಾಗಲ್ಲ. ಇಷ್ಟೊಂದು ಅರ್ಜೆಂಟ್ ಮಾಡಿದ್ರೆ ಸ್ಯಾರಿ ಎಲ್ಲ ಉಟ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತಂದು. ಸೊ ಜಸ್ಟ್ ಚೂಡಿದಾರ, ದುಪ್ಪಟ್ಟ ಇರೋ ಚೂಡಿದಾರೆ ಹಾಕ್ಕೊಂಡು ಹೋಗಬೇಕು. ಹಾಗೆ ಬಸ್ಸನ್ನು ಮತ್ತೆ ಹತ್ತುತ್ತಾ ಇದ್ದೀವಿ. ಲಗೇಜ್ ಎಲ್ಲ ಏನು ಬಿಡೋ ಹಾಗಿಲ್ಲ ರೂಮಲ್ಲಿ. ಸೊ ನೀವು ಮತ್ತೆ ಆ ರೂಮ್ಗೇನು ಬರೋ ಹಾಗಿಲ್ಲ ಅಲ್ವಾ, ಹಾಗಾಗಿ ನಿಮ್ದು ಏನೇನು ಬಟ್ಟೆಗಳು ಏನಾದರೂ ಐಟಮ್ಸ್ ಏನಿರುತ್ತೆ ಎಲ್ಲನೂ ಕೂಡ ಮತ್ತೆ ಪ್ಯಾಕ್ ಮಾಡಿಕೊಂಡು ಹಾಗೆ ರಿಟರ್ನು ಬಸ್ಸಲ್ಲಿ ಹತ್ತಿ ಕುತ್ಕೋಬೇಕಾಗುತ್ತೆ. ನಾವೆಲ್ಲರೂ ಕೂಡ ಸ್ನಾನ ಮಾಡಿಕೊಂಡು ರೆಡಿ ಆದ್ವಿ. ಆದರೆ ನಮ್ಮ ಪಾಪಗೆ ಸ್ನಾನ ಎಲ್ಲ ಏನು ಮಾಡಿಸೋದಕ್ಕೆ ಅಂತಂದು ಹೋಗಲಿಲ್ಲ. ಯಾಕಂದರೆ ಅವನಿಗೆ ಮತ್ತೆ ನಾವಲ್ಲಿ ಸ್ನಾನ ಮಾಡಿಸ್ಬೇಕಾಗುತ್ತೆ. ಮುಡಿ ಕೊಡೋದಿರೋದ್ರಿಂದ ಡ್ರೆಸ್ಸೆಲ್ಲ ಏನೂ ಚೇಂಜ್ ಮಾಡಲಿಲ್ಲ. ಮಕ್ಕಳಿಗೆ ಏನು ಬೇಕು ಬಟ್ಟೆ ಅದನ್ನಷ್ಟೇ ಇಟ್ಕೊಂಡಿದ್ದೀನಿ. ಸ್ನಾನ ಮಾಡಿಸೋದಕ್ಕೆ ಏನು ಬಟ್ಟೆ ಬೇಕು ಅದನ್ನಷ್ಟೇ ಸಪ್ರೇಟ್ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಈಗ ತಿಂಡಿಗೆ ಅಂತಂದು ಕರ್ಕೊಂಬಂದಿದ್ದಾರೆ. ಈಗ ಆಲ್ಮೋಸ್ಟ್ ಒಂದು 2:30 ಆಗಿದೆ ಟೈಮು. ಸೊ ರಾತ್ರಿ ಎಲ್ಲ ನಾವು ಸರಿಯಾಗಿ ನಿದ್ದೆ ಮಾಡೋದಕ್ಕಾಗಿಲ್ಲ, ಯಾಕಂದರೆ ಅಲ್ಲೇನು ಜರ್ನಿಯಲ್ಲಿ ಬಂದ್ವು ಅದಷ್ಟೇ ನಿದ್ದೆ. ಯಾಕಂದರೆ 1 o'clockಗೆ 1:30 ಅಷ್ಟೊತ್ತಿಗೆ ನಾವು ಹೋಟೆಲ್ನ ರೀಚ್ ಆಗಿದ್ವಿ. ಸೊ ರೆಡಿಯಾಗಿ ಎಲ್ಲ ಮಾಡ್ಕೊಂಡು ಬರೋ ಅಷ್ಟರಲ್ಲಿ 2:30ಗೆ ನಮಗೆ ಟಿಫನ್ನ ತಿನ್ನಿಸ್ಬಿಡ್ತಾರೆ ಇವರು. ನಾನಂತೂ ಅಷ್ಟೊತ್ತಿಗೆ ಯಾವಾಗೂ ತಿಂದೇ ಇಲ್ಲ, ಇದೇ ಫಸ್ಟ್ 2:15ಗೆ ತಿಂಡಿ ತಿಂತಾ ಇರೋದು. ಹಾಗೆ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ನಮ್ಮ ಥರನೇ ತುಂಬ ಜನ ಬಂದಿದ್ರು, ಅಂದರೆ 2-3 ಬೇರೆ ಬೇರೆ ಬಸ್ಗಳು ಕೂಡ ಇತ್ತು. ಹಾಗೆ ಈ ಬಸ್ ಏಜೆನ್ಸಿ ಅವರು ಬಂದವ್ರಿಗೆಲ್ಲ ಇಲ್ಲೇ ಟಿಫನ್ನು ಊಟ ಏನಾದರೂ ಇದ್ದರೆ ಇಲ್ಲೇ ಮಾಡಿಸ್ಬೇಕು ಅಂತಂದು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಪ್ರತಿ ಸಲನೂ ಇಲ್ಲೇ ಕರ್ಕೊಂಡು ಬರ್ತಾ ಇರ್ತಾರೆ. ಹಾಗೆ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತಂದು ಇಡ್ಲಿ ವಡೆ ಇತ್ತು, ಹಾಗೆ ಉಪ್ಪಿಟ್ಟಿತ್ತು, ಜೊತೆಗೆ ಒಂದು ಸೆಟ್ ದೋಸೆನೂ ಕೂಡ ಇರುತ್ತೆ. ಸೊ 2 ಸತಿ ಬೇಕಾದರೂ ಹಾಕಿಸ್ಕೋಬೋದು. ಜಸ್ಟ್ ತಿನ್ನೋ ಹಾಗಿರುತ್ತೆ ಅಷ್ಟೇ, ಅಷ್ಟೊಂದು ಟೇಸ್ಟಿಯಾಗಿ ಏನಿರಲ್ಲ. ಸೊ ಬೆಂಗಳೂರಲ್ಲಿ ಸಿಗುತ್ತಲ್ವ ಇಡ್ಲಿ ವಡೆ, ಆ ಥರ ಎಲ್ಲ ಏನೂ ಇರಲ್ಲ, ನಾರ್ಮಲ್ ಆಗಿರುತ್ತೆ. ಸೊ ಓಕೆ ಅಂತ ಅನ್ನಿಸ್ತು. ಹಾಗೆ ದೊಡ್ಡ ತಟ್ಟೆನೂ ಕೂಡ ಇಟ್ಟಿದ್ರು. ಆಮೇಲೆ ನಾನು ದೊಡ್ಡ ತಟ್ಟೆ ತೊಗೊಂಡು ಬೇಡ ಅಂತಂದು ಹೇಳ್ಬಿಟ್ಟು ಸಣ್ಣದು ತೊಗೊಂಡೆ, ಯಾಕಂದರೆ ತುಂಬಾ ವೇಟ್ ಇತ್ತು ತಟ್ಟೆ.
ಹಾಗಾಗಿ ನಾರ್ಮಲ್ ಆಗಿರೋ ಚಿಕ್ಕ ತಟ್ಟೆ ತೊಗೊಂಡೆ ಅಷ್ಟೇ. ಹಾಗೆ ನಮಗೆ ಲಂಚ್ ಕೂಡ ಇವ್ರದೇ ಇರುತ್ತೆ ಅಂತ ಹೇಳಿದ್ದಾರೆ, ಬಟ್ ನಮಗೆ ಲಂಚ್ಗೆಲ್ಲ ಬರೋದಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಡೇ ಬರುವಾಗ ಮಾರ್ನಿಂಗು ಕೂಡ ನಮ್ಗೆ ಇಲ್ಲೇ ಬ್ರೇಕ್ಫಾಸ್ಟನ್ನು ಮಾಡಿಸಿದ್ರು. ಸೇಮ್ ಇತ್ತು ಬ್ರೇಕ್ಫಾಸ್ಟು, ಅಂದರೆ ಉಪ್ಪಿಟ್ಟು ಬದಲು ಪೊಂಗಲ್ ಇರುತ್ತೆ ಅಷ್ಟೇ. ಸೇಮ್ ಇಡ್ಲಿ ವಡೆ ದೋಸೆ ಏನಿರುತ್ತೋ ಅದೇನೇ ಇರುತ್ತೆ. ಇಲ್ಲೇ ಕೂತ್ಕೊಂಡ್ರು. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆದಮೇಲೆ ತಿರುಪತಿಗೆ ಕರ್ಕೊಂಡೋಗಿ ಬಿಡ್ತಾರೆ. ತಿರುಪತಿಯಿಂದ ನಾವು ಇಲ್ಲಿ ಅಂದರೆ ಗೌರ್ಮೆಂಟ್ ಬಸ್ಸನ್ನು ನಾವು ಹತ್ತಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಸಪ್ತಗಿರಿ ಬಸ್ಸು. ಸೊ ಇದನ್ನು ಹತ್ತಬೇಕು, ಗೈಡ್ ಇರ್ತಾರೆ. ಸೊ ಅವರೆಲ್ಲ ನಮಗೆ ಅಲ್ಲಿಂದ ನಮಗೆ ಗೈಡ್ ಮಾಡ್ಕೊತ ಹೋಗ್ತಾರೆ. ಸೊ ನಮ್ಮ ಬಸ್ಸಲ್ಲಿ ಬಂದಿರೋರೆಲ್ಲರೂ ಕೂಡ ಒಂದೇ ಬಸ್ಸಲ್ಲಿ ಹೋಗ್ತಾ ಇರೋದು ನೋಡ್ತಾ ಇರ್ಬೋದು. ಎಲ್ಲರೂ ಕೂಡ ಸೇಮ್ ಬಸ್ಸಲ್ಲೇ ಕುತ್ಕೊಂಡಿದ್ದೀವಿ, ಇಷ್ಟು ಜನ ಅಂತ ಎಣಿಸ್ಬಿಟ್ಟು. ಸೊ ಅದಾದಮೇಲೆ ಅವರು ಟಿಕೆಟ್ನ ತೊಗೊತಾರೆ, ಮುಂಚೆನೇ ಟಿಕೆಟ್ನ ತೊಗೊಳ್ಳೋದಿಲ್ಲ. ಬೆಟ್ಟಕ್ಕೆ ಹೋಗುವಾಗ ಎಲ್ಲರೂ ಕೂಡ ವೆಂಕಟರಮಣ ಗೋವಿಂದ ಅಂತಂದು ಹೇಳ್ಬಿಟ್ಟು ಹೇಳ್ಕೊತ ಹೋಗ್ತಾ ಇರ್ತಾರೆ. ಹಾಗೆ ಇಲ್ಲಿ ಕೂಡ ಚೆಕ್ಕಿಂಗ್ ಇರುತ್ತೆ. ಚೆಕ್ಕಿಂಗ್ ಪಾಯಿಂಟಲ್ಲಿ ನಾವು ಮತ್ತೆ ಇಳ್ಕೊಂಡು ಮತ್ತೆ ಚೆಕ್ಕಿಂಗ್ ಆದಮೇಲೆ ಮತ್ತೆ ನಾವು ಇದೇ ಬಸ್ನ ಹತ್ಕೋಬೇಕಾಗುತ್ತೆ. ಯಾವುದೇ ಪ್ರೈವೇಟ್ ಬಸ್ನ ಇಲ್ಲಿ ಮೇಲೆ ಅಲೋ ಮಾಡೋದಿಲ್ಲ. ಹಾಗಾಗಿ ನಾವು ಈಗ ಆಂಧ್ರದ್ದು ಏನು ಗೌರ್ಮೆಂಟ್ ಬಸ್ ಇರುತ್ತೋ ತಿರುಪತಿಯಿಂದ ತಿರುಮಲಗೆ ಹೋಗೋದಕ್ಕೆ ಸೊ ಇದೇ ಬಸ್ಸಲ್ಲಿ ನಾವು ಹೋಗಬೇಕಾಗುತ್ತೆ. ಈಗ ಇಲ್ಲಿ ಬಂದ್ಬಿಟ್ಟು ಚೆಕ್ಕಿಂಗ್ ಪಾಯಿಂಟ್ ಇರುತ್ತೆ. ಸೊ ಇಲ್ಲಿ ಬಂದು ನಾವು ಬಸ್ಸಿಂದ ಇಳಿದ್ಬಿಟ್ಟು ಚೆಕ್ಕಿಂಗ್ನ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ಅದೇ ಬಸ್ಗೆ ಹತ್ತಬೇಕಾಗುತ್ತೆ. ಅಲ್ಲಿ ಗೈಡ್ ಇರ್ತಾರಲ್ವ, ಅವರು ನಮಗೆ ಹೇಳಿರ್ತಾರೆ ಇಲ್ಲಿ ಚೆಕ್ಕಿಂಗ್ ಮುಗಿಸ್ಕೊಂಡ್ಬಿಟ್ಟು ಇದೇ ನಂಬರ್ ಬಸ್ಸಿಗೆ ನೀವು ಹತ್ತಬೇಕು ಅಂತ. ಬಸ್ ನಂಬರ್ ಕೂಡ ಹೇಳಿರ್ತಾರೆ, ಎಲ್ಲರನ್ನು ಕೂಡ ಚೆಕ್ ಮಾಡ್ತಾರೆ. ಹಾಗೆ ಬ್ಯಾಗ್ನು ಕೂಡ ಚೆಕ್ಕಿಂಗ್ ಇರುತ್ತೆ. ಸೊ ಬ್ಯಾಗ್ನ ಚೆಕ್ಕಿಂಗ್ ತೆಗೆಸ್ಕೊಂಡ್ಬಿಟ್ಟು ಅದಾದಮೇಲೆ ನಾವು ಮುಂದೆ ಹೋಗಿ ಮುಂದೆ ಬಸ್ಸನ್ನು ಹತ್ಕೋಬೋದು. ಚೆಕ್ಕಿಂಗ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನನಗೆ ಗಾಡಿ ನಂಬರೇ ಮರ್ತೋಗ್ಬಿಟ್ಟಿತ್ತು. ಆಮೇಲೆ ಗೈಡನ್ನ ನೋಡಿಬಿಟ್ಟು ನಾವು ಹತ್ತಿದ್ದು, ಅವರು ಅಲ್ಲೇ ಎದುರುಗಡೆನೇ ನಿಂತಿರ್ತಾರೆ. ಚೆಕ್ಕಿಂಗ್ ಮುಗಿಸಿದ ತಕ್ಷಣ ಬಸ್ಸಿಗೆ ಹತ್ಕೋಬೇಕಲ್ವಾ, ಸೊ ಕೆಲವೊಂದ್ಸಲ ಮಿಸ್ ಆಗಿಬಿಡ್ತಾರೆ ಅಂತ ಅಲ್ಲೇ ಎದುರಿಗೆ ನಿಂತ್ಕೊಂಡ್ಬಿಟ್ಟಿದ್ರು. ಅವ್ರನ್ನ ನೋಡಿಬಿಟ್ಟು ಮತ್ತೆ ಬಸ್ ಹತ್ಕೊಂಡ್ವಿ ನಾವು. ಹಾಗೆ ನನಗೆ ಇದು ವ್ಯೂ ಪಾಯಿಂಟ್ ಏನು ತೋರಿಸೋದಕ್ಕೆ ಆಗ್ತಿಲ್ಲ ಮೇಲ್ಗಡೆಯಿಂದ, ಯಾಕಂದರೆ ಕತ್ತಲಲ್ಲಿ ನಾವು ಹೋಗ್ತಾ ಇರೋದು. ಆಲ್ಮೋಸ್ಟ್ ಈಗ ಒಂದು 3 ಗಂಟೆ ಆಗಿತ್ತು, 3 ಗಂಟೆಯಿಂದ 3:30 ಆಗಿತ್ತು ಟೈಮು. ಸೊ ಆಲ್ಮೋಸ್ಟ್ ಒಂದು 4 ಗಂಟೆ 4:15 ಹಂಗೆ ನಾವಲ್ಲಿ ರೀಚ್ ಆಗ್ತೀವಿ ಮೇಲ್ಗಡೆ ಅಂತ ಹೇಳ್ತಿದ್ರು. ಹಾಗಾಗಿ ರಾತ್ರಿ ಆಗಿರೋದ್ರಿಂದ ಅಷ್ಟೊಂದು ಏನೂ ಗೊತ್ತಾಗ್ತಾ ಇಲ್ಲ ನಮಗೆ. ಸೊ ಡೇ ಟೈಮಲ್ಲಾದರೆ ಗೊತ್ತಾಗುತ್ತೆ. ಹಾಗೆ ನೋಡೋದಕ್ಕೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು ತಿರುಮಲ ಬೆಟ್ಟ. ಇನ್ನೊಂದ್ಸಲ ಡೇ ಟೈಮಲ್ಲಿ ಬಂದಾಗ ನಾವು ಇದನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ನಾವು ಹೋಗ್ತಾ ಇರೋದು ನೈಟ್ ಟೈಮಲ್ಲೇ, ಬಂದರೆ ರಿಟರ್ನ್ ಬರೋದು ನೈಟ್ ಟೈಮಲ್ಲೇ ಆಗಿರೋದ್ರಿಂದ ನಾವು ಅಷ್ಟೊಂದು ಚೆನ್ನಾಗಿ ನೋಡೋದಕ್ಕಾಗಲಿಲ್ಲ ಇದನ್ನು. ಈಗ ಆಂಧ್ರ ಗೌರ್ಮೆಂಟ್ ಬಸ್ಸಲ್ಲಿ ನಾವು ತಿರುಮಲನ ರೀಚ್ ಆಗಿದ್ದೀವಿ. ನೋಡ್ತಾ ಇರ್ಬೋದು ಇದೆಲ್ಲ ಕೂಡ ಮೇಲ್ಗಡೆ ತಿರುಮಲ ಬೆಟ್ಟದಲ್ಲಿರುವಂತಹ ವ್ಯೂ ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಗಾರ್ಡನ್ ಎಲ್ಲ ನೋಡೋದಕ್ಕಂತ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಈಗ ನಾವು ಕೂದಲು ತೆಗಿಸ್ಬೇಕಲ್ವ, ಹಾಗಾಗಿ ಕೂದಲು ತೆಗಿಸ್ಬೇಕು ಅಂತಂದು ಯಾರ್ಯಾರೆಲ್ಲ ಇದ್ದೀರಾ ಅಂತಂದು ಕೇಳ್ತಾ ಇದ್ರು. ನಮ್ಮ ಬಸ್ಸಲ್ಲೇನು ತುಂಬ ಜನ ಇರಲಿಲ್ಲ, ಒಂದು 3 ಜನ ಇದ್ವಿ ಅಷ್ಟೇ. ನಮ್ಮ ಪಾಪುನ ಸೇರಿಬಿಟ್ಟು ಇನ್ನೊಂದಿಬ್ಬರು ಅಷ್ಟೇ. ಸೊ ಅವ್ರು 3 ಜನನ ನಮಗೆ ಈಗ ಸಪ್ರೇಟಾಗಿ ಕರ್ಕೊಂಡು ಹೋಗ್ತಾರೆ. ಅಂದರೆ ನಮ್ಮ ಜೊತೆ ಬಂದಿರೋರ್ನೆಲ್ಲ ಒಂದು ಕಡೆ ಕೂರಿಸ್ಬಿಟ್ಬಿಟ್ಟು ಅವ್ರನ್ನ ವೇಟ್ ಮಾಡಿಸ್ತಾರೆ. ವೇಟ್ ಮಾಡಿಸಿ ಅದಾದಮೇಲೆ ನಮಗೆ ಸಪ್ರೇಟಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪ್ಯಾಕೇಜಲ್ಲಿ ಹೋದರೆ ಏನಾಗುತ್ತೆ, ತುಂಬ ಅರ್ಜೆಂಟ್ ಮಾಡ್ತಾರೆ. ಬನ್ನಿ ಬೇಗ ಬನ್ನಿ ಅಂತಂದು ಹೇಳ್ತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ಸಮಾಧಾನವಾಗಿ ಹಂಗೆಲ್ಲ ಮಾಡೋದಕ್ಕಾಗಲ್ಲ. ಯಾಕಂದರೆ ನಮಗೋಸ್ಕರ ಇನ್ನೂ ತುಂಬ ಜನ ಕಾಯ್ತಾ ಇರ್ತಾರಲ್ವ. ಹಾಗಾಗಿ ಅವ್ರಿಗೋಸ್ಕರನಾದರೂ ನಾವು ಬೇಗ ಎಲ್ಲ ಕೆಲಸ ಮುಗಿಸ್ಕೋಬೇಕಾಗುತ್ತೆ. ಕೂದಲು ತೆಗ್ಸೋರು ತುಂಬ ಜಾಸ್ತಿ ಜನ ಇಲ್ಲದೆ ಇರೋದ್ರಿಂದ ನಮ್ಮದು ಮತ್ತು ಇನ್ನೊಂದಿಬ್ಬರು ಅಷ್ಟೇ ಜನ ಇದ್ದರು. ಎಲ್ಲರೂ ಕೂಡ ಕರ್ಕೊಂಡು ಹೋಗ್ತಾ ಇದ್ರು, ಹೇಳ್ತಾ ಇದ್ರು ಬನ್ನಿ ಕರ್ಕೊಂಡು ಹೋಗ್ತೀನಿ, ನಾನೆಲ್ಲ ಮಾಡಿಸ್ತೀನಿ ಅಂತ. ತುಂಬ ಬೇಗನೆ ಮಾಡಿಸಿದ್ರು ಕೂದಲು ತೆಗ್ಸೋದು ಕೂಡ. ಅಲ್ಲಿ ಒಳಗಡೆ ಏನು ಅಷ್ಟೊಂದು ರಶ್ ಇರಲಿಲ್ಲ, ತುಂಬ ಜನ ಇದ್ದರು ಕೂದಲು ತೆಗೆಯೋದಕ್ಕೆ ಅಂತಂದು. ಇದು ಮಿನಿ ಅದೇನೋ ಬರೆದಿದ್ದಾರೆ ತೆಲುಗಲ್ಲಿ, ನಂಗೆ ಅಷ್ಟೊಂದು ತೆಲುಗು ಓದಕ್ಕೆ ಬರಲ್ಲ. ಸೊ ನಾನು ಅಷ್ಟು ಶೂಟ್ ಮಾಡೋ ಅಷ್ಟು ಪೇಷನ್ಸ್
ಪೇಷನ್ಸ್ ಇರಲಿಲ್ಲ ಅಂದ್ರೂ ಕೂಡ ಸ್ವಲ್ಪ ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಶೂಟ್ ಮಾಡ್ಕೊಂಡಿದ್ದೀನಿ. ಸೊ ಅದು ಓದೋದಕ್ಕೂ ಕೂಡ ನನಗೆ ಟೈಮೇ ಆಗಲಿಲ್ಲ. ಸೊ ಇದು ಏನಾದರೂ ಚಿಕ್ಕದು ಇರ್ಬೋದು, ಮೋಸ್ಟ್ಲಿ ಕೂದಲು ತೆಗೆಯೋದು, ದೊಡ್ಡದೆಲ್ಲ ತುಂಬ ರಶ್ ಇರುತ್ತೆ ಅಂತ ಇಲ್ಲಿ ಕರ್ಕೊಂಬಂದಿದ್ದಾರೆ ಅಂತ ನಾವು ಅಂದ್ಕೊಂಡ್ವಿ. ಸೊ ಗೊತ್ತಿಲ್ಲ, ನಾವು ಕೂಡ ಫಸ್ಟ್ ಟೈಮ್ ಬಂದಿರೋದಲ್ವಾ. ಹಾಗೆ ನನ್ನ ಮಗ ಮಲ್ಕೊಂಡ್ಬಿಟ್ಟಿದ್ದ. ಸೊ ಅವ್ನು ಆರಾಮಾಗಿ ಕೂದಲು ತೆಗೆಸ್ಕೊತಾ ಇದ್ದ. ಸೊ ವಿಡಿಯೋ ಶೂಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಯೂಟ್ಯೂಬರ್ ನಾವು ಅಂತಂದು ಹೇಳ್ತಾ ಇದ್ದೆ. ಅದಕ್ಕೆ ನಾನು ಪ್ರೊಹಿಬಿಟೆಡ್ಡು ಅಂತ ಹೇಳಿದ್ರು. ಸರಿ ಮಾಡ್ಕೊಳ್ಳಿ, ಕೆಲವೊಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಎಲ್ಲ ತಕ್ಕೊಳ್ಳಿ, ಪರವಾಗಿಲ್ಲ ಅಂತಂದು ಅವರೇ ಹೇಳಿದ್ರು. ಪೂರ್ತಿ ಎಲ್ಲ ಹಾಕೋಕೆ ಹೋಗಬೇಡಿ, ಸ್ವಲ್ಪ ತಕ್ಕೊಳ್ಳಿ ಅಷ್ಟೇ ಅಂತಂದು ಹೇಳಿದ್ರು. ಹಾಗೆ ಅವ್ರನ್ನ ಕೇಳ್ತಾ ಇದ್ವಿ ಯಾವ ಟೈಮಲ್ಲಿ ರಶ್ ಇದೆ, ಯಾವ ಟೈಮಲ್ಲಿ ರಶ್ ಇಲ್ಲ ಅಂತಂದು. ಸೊ ಅವರು ಹೇಳ್ತಾ ಇದ್ರು, ಈ ಥರ ದಿನಗಳಲ್ಲಿ ಬರ್ಬೇಕು ನೀವು, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಇವತ್ತಂತೂ ತುಂಬ ರಶ್ ಇರುತ್ತೆ ಅಂತ ಹೇಳಿದ್ರು. ನಮಗೆ ಅಲ್ಲೇ ಗೊತ್ತಾಯಿತು ಇವತ್ತು ಮುಗೀತು ಅಂತಂದು. ಹಾಗೆ ನನ್ನ ಮಗನಿಗೆ ಅಲ್ಲೇ ಸ್ನಾನ ಮಾಡಿಸ್ಬಿಟ್ಟು ಅಲ್ಲೇ ಡ್ರೆಸ್ಸನ್ನು ಕೂಡ ತಂದಿದ್ದೆ. ಡ್ರೆಸ್ನ ಹಾಕಿಸಿ ಹಾಗೆ ಅಲ್ಲೇ ನಾಮ ಹಾಕೋರು ಬರ್ತಾರೆ, ಅವ್ರ ಹತ್ರ ಕೂಡ ನಾಮ ಹಾಕ್ಸಿದ್ವಿ. ಸೊ ಅವರು ಕೂಡ ಒಂದು 50 ರೂಪಾಯಿನ ಇಸ್ಕೊತಾರಷ್ಟೇ. ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ನಾಮ ಹಾಕ್ಸ್ಕೊಂಡು ನಾನು ಕೂಡ ನಾಮ ಹಾಕಿಸ್ಕೊಂಡೆ. ಇದೊಂಥರ ಚೆನ್ನಾಗಿರುತ್ತೆ, ಹಾಕ್ಸ್ಕೊಂಡ ತಕ್ಷಣ ಒಂಥರ ಕಳೆನೇ ಬಂದ್ಬಿಡುತ್ತೆ ಮುಖಕ್ಕೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ. ನನಗೂ ಕೂಡ ಹೆಂಗೆ ಕಾಣಿಸುತ್ತೋ ಏನೋ ಅಂತ ಅನ್ಕೊತಿದ್ದೆ, ಬಟ್ ನನಗೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಆಗಲೇ ಆಲ್ಮೋಸ್ಟ್ ಒಂದು 5 ಗಂಟೆ 5:15 ಆಯಿತು. ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಪಾಪ ಅವರೆಲ್ಲ ಇನ್ನೂ ವೆಯ್ಟ್ ಮಾಡ್ತಾಯಿದ್ರು ನಾವು ಬರೋ ಅಷ್ಟರಲ್ಲಿ. ಹಾಗಾಗಿ ಗೈಡು ಎಲ್ರಿಗೂ ಕೂಡ ಒಂದು ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾಯಿದ್ರು, ಹೇಗೆ ಹೋಗಬೇಕು, ಏನು ಮಾಡಬೇಕು ಅಂತ. ಹಾಗೆ ಎಲ್ಲ ಮಾಡಿಬಿಟ್ಟು ಜೀಪನ್ನು ಹತ್ತಿಸಿ ಕಳಿಸಿದ್ರು. ಹಾಗೆ ಅವ್ರ ನಂಬರು, ಹಾಗೆ ನಿಮ್ಮದೆಲ್ಲ ದರ್ಶನ ಎಲ್ಲ ಮುಗಿದ್ಮೇಲೆ ಎಲ್ಲಿ ಬರಬೇಕು ಅಂತಂದೆಲ್ಲ ಹೇಳ್ತೀನಿ, ನನಗೆ ಕಾಲ್ ಮಾಡಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಂತಂದು ಹೇಳ್ತಾಯಿದ್ರು. ಸೊ ಇದು ಬಂದುಬಿಟ್ಟು ಎಂಟ್ರೆನ್ಸಲ್ಲಿ ನಾವು ಶೂಟ್ ಮಾಡ್ತಾ ಇರೋದು. ಸೊ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರನ್ನೂ ಕೂಡ ಬೇಗ ದರ್ಶನಕ್ಕೆ ಕಳಿಸ್ತಾ ಇದ್ದಾರೆ. ಅಂದರೆ ಬೇರೆ ಪದ್ಮಾವತಿ ಟೆಂಪಲ್, ವರಹಸ್ವಾಮಿ ಟೆಂಪಲ್ ಎಲ್ಲ ಕರ್ಕೊಂಡು ಹೋಗಲ್ವಾ ಅಂತ ಕೇಳಿದೆ. ಇಲ್ಲ ಮೇಡಮ್, ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ, ತುಂಬ ರಶ್ ಇದೆ ಒಳಗಡೆ ಆಲ್ರೆಡಿ, ಹಾಗಾಗಿ ನೀವು ಎಲ್ಲ ಹೋಗ್ಬಿಡಿ, ಇದೇ ದರ್ಶನ ಮಾಡ್ಕೊಂಬಿಡಿ ಅಂತಂದು ಹೇಳಿದ್ರು. ಸರಿ ಅಂತಂದು ಇನ್ನೇನು ಮಾಡೋಕ್ಕಾಗಲ್ಲ, ಈ ಥರ ಪ್ಯಾಕೇಜಲ್ಲಿ ಬಂದಾಗ ಎಲ್ಲ ತೋರಿಸ್ತಾರೆ ಅಂತ ಅಂದ್ಕೊಂಡಿರ್ತೀವಿ. ಇನ್ನು ಕೆಲವೊಂದ್ಸಲ ಏನೂ ಮಾಡೋಕ್ಕಾಗಲ್ಲ. ನಾವು ಹೋಗಿದ್ದು ಬೇರೆ ಸ್ಯಾಟರ್ಡೆ ಆಗಿರೋದ್ರಿಂದ ಸ್ಯಾಟರ್ಡೆ ತುಂಬಾ ರಶ್ ಇತ್ತು. ಹಾಗಾಗಿ ನಾನು ಹೇಳೋದೇನು ಅಂದರೆ ವೀಕೆಂಡಲ್ಲಿ ಯಾರೂ ಹೋಗಬೇಡಿ, ಆಲ್ಮೋಸ್ಟ್ ರಜಾ ಹಾಕ್ಕೊಂಡಾದ್ರೂ ಪರವಾಗಿಲ್ಲ, ವೀಕ್ ಡೇಸಲ್ಲೇ ಹೋಗಿ. ಹಾಗೆ ಅಲ್ಲಿ ನಮಗೆ ಸಿಕ್ಕೋರು ಕೂಡ ಹೇಳ್ತಾ ಇದ್ರು, ವೀಕ್ ಡೇಸು ಬರಬೇಕು ನೀವು, ವೀಕೆಂಡಲ್ಲಿ ಬರಬಾರ್ದು, ತುಂಬ ರಶ್ ಇರುತ್ತೆ ಆಲ್ಮೋಸ್ಟು ಅಂತಂದು ಹೇಳ್ತಾ ಇದ್ರು. ಹಾಗೆ ನನ್ನ ಮಗನಿಗೆ ತಲೆಗೆ ಗಂಧ ಎಲ್ಲ ಹಚ್ಚಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು. ಶಲ್ಯ ಎಲ್ಲ ಹಾಕ್ಕೊಂಡು ಕ್ಯೂಟಾಗಿ ಕಾಣ್ತಾ ಇದ್ದ ನನ್ನ ಮಗ. ಕೂಡ ಈಗ ದರ್ಶನಕ್ಕೆ ಅಂತಂದು ಸಾಲಲ್ಲಿ ಹೋಗ್ತಾ ಇದ್ದೀವಿ. ಹಾಗೆ ನೀವು ದರ್ಶನಕ್ಕೆ ಹೋಗುವಾಗ ಮೊಬೈಲ್ ಫೋನು ಹಾಗೆ ಸ್ಮಾರ್ಟ್ ವಾಚ್ಗಳು ಇದೆಲ್ಲನೂ ಕೂಡ ತೊಗೊಂಡು ಹೋಗೋ ಹಾಗಿಲ್ಲ. ಕೆಲವೊಬ್ರು ಹೇಳಿದ್ರು ಕಾರ್ಡ್ಸ್ ಎಲ್ಲ ತೊಗೊಂಡು ಹೋಗಂಗಿಲ್ಲ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅದೆಲ್ಲ ಅಂತಂದು. ನಾವು ಕೇಳಿದಾಗ ಇಲ್ಲ, ನಿಮ್ಮ ಮೊಬೈಲ್ ಫೋನು ಮತ್ತು ವಾಚಸ್ ಅಷ್ಟೇ ಇಟ್ಟೋಗಿ, ಅಂದರೆ ಸ್ಮಾರ್ಟ್ ವಾಚ್ಗಳಿದ್ರೆ ಇಟ್ಟೋಗಿ ಅಂತಂದು ಹೇಳಿದ್ರು. ಸರಿ ಅಂತಂದು ನಾವು ಅದಷ್ಟೇ ಡೆಪಾಸಿಟ್ ಮಾಡಿದ್ವಿ. ಮೊಬೈಲ್ ಫೋನು ಅದೆಲ್ಲ ಡೆಪಾಸಿಟ್ ಮಾಡೋದಕ್ಕೆ ನಿಮ್ಗೆ ಯಾವುದೇ ರೀತಿ ಹಣ ತೊಗೊಳೋದಿಲ್ಲ. ಸೊ ಲಾಕರಲ್ಲಿ ಫ್ರೀಯಾಗಿ ಲಾಕರಲ್ಲಿ ಇಟ್ಟು ಹೋಗ್ಬೋದು. ಹಾಗೆ ಇಲ್ಲಿ ಶೆಡ್ಗಳು ಇರುತ್ತೆ, ಕೆಲವೊಂದು ಈ ಥರ ಎಲ್ಲ ಇರುತ್ತೆ. ಸೊ ಇದನ್ನು 1, 2, 3 ಅಂತ ಸಂಖ್ಯೆಗಳಿರುತ್ತೆ. ಸೊ ಅಲ್ಲಿ ನಮಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸ್ತಾರೆ, ಅಂದರೆ ವೇಟಿಂಗ್ ಹಾಲ್ ಅಂತ ಹೇಳ್ತಾರೆ ಇಲ್ಲಿ. ಇಲ್ಲಿ ತುಂಬಾ ಲೇಟ್ ಮಾಡಿಬಿಟ್ರು ನಮಗೆ. ಹಾಗೆ ನಾವು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಇಟ್ಕೊಂಡು ಹೋದರೆ ಬೆಟರು. ಸೊ ವಾಟ್ರ್ ಬಾಟ್ಲು, ಸ್ನ್ಯಾಕ್ಸು, ಹಣ್ಣು ಈ ಥರ ಎಲ್ಲ ತೊಗೊಂಡು ಹೋಗ್ಬೋದು, ಮಕ್ಕಳಿಗೆ ಹಾಲು ಎಲ್ಲನೂ ಕೂಡ. ಸೊ ಅದೆಲ್ಲ ಅಲೋ ಇರುತ್ತೆ. ಮೊಬೈಲ್ ಫೋನ್ಗಳು ಮಾತ್ರ, ಸ್ಮಾರ್ಟ್ ವಾಚಸ್ ಮಾತ್ರ ಅಲೋ ಇರಲ್ಲ. ಫೈನಲಿ ತುಂಬ ಹೊತ್ತು ಕಾದ್ಮೇಲೆ ನಮಗೆ ದೇವ್ರ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಇಷ್ಟೊತ್ತು ಕಾದ್ಮೇಲೆ ನಮಗೆ ಒಂದು 10 ಸೆಕೆಂಡು 5 ಸೆಕೆಂಡು ಆ ದೇವ್ರನ್ನ ನೋಡ್ತೀವಲ್ವ ಕಣ್ತುಂಬ, ಎಲ್ಲನೂ ಕೂಡ ಮರ್ತೋಗ್ಬಿಡುತ್ತೆ. ತುಂಬಾ ಖುಷಿ ಆಗುತ್ತೆ ದೇವ್ರನ್ನ ನೋಡಿದ ತಕ್ಷಣ. ನನಗಂತೂ ಅದೇ ಫೀಲ್ ಆಯಿತು. ಅಷ್ಟೋ ತನಕ ಕಾದ್ರೂ ಕೂಡ ನಮಗೆಲ್ಲೂ ಸುಸ್ತು ಅಂತ ಅನ್ನಿಸ್ತಾನೆ ಇರಲಿಲ್ಲ. ದೇವರನ್ನ ನೋಡೋ ಖುಷಿಗೆ ಎಲ್ಲನೂ ಕೂಡ ಮರ್ತೋಗ್ಬಿಡುತ್ತೆ. ಹಾಗೆ ನನ್ನ ಮಗನೂ ಕೂಡ ತುಂಬಾ ಸೈಲೆಂಟ್ ಆಗಿದ್ದ ಇವತ್ತು. ಸೊ ಬೆಳಗ್ಗೆ ಬಂದಾಗಿಂದ ರಾತ್ರಿ ದರ್ಶನ ಮುಗಿಯೋ ತನಕನೂ ಅವ್ನು ತುಂಬ ಕಾಮಾಗಿ ಇದ್ದ. ಅಂದರೆ ಯಾವತ್ತೂ ಈ ಥರ ಇಲ್ಲ ಅವನು ಹೊರಗಡೆ ಹೋದಾಗ. ನಾನು ಇದೇ ಫಸ್ಟ್ ನೋಡಿದ್ದು ಇಷ್ಟೊಂದು ಕಾಮಾಗಿದ್ದಿದ್ದು.
ಒಂಥರ ದೇವ್ರ ಮಹಿಮೆನೆ ಅಂತ ಅನಿಸ್ಬಿಡ್ತು, ಅಷ್ಟು ಸೈಲೆಂಟ್ ಆಗಿತ್ತ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ರಿಟರ್ನ್ ನಾವು ಬಸ್ಗೆ ಹೋಗ್ತಾ ಇದ್ದೀವಿ. ಮತ್ತೆ ಅದೇ ಗೈಡೆ ಕರ್ಕೊಂಡೋಗಿ ಅದೇ ಆಂಧ್ರ ಬಸ್ಸಿಗೆ ಹತ್ತಿಸ್ತಾರೆ, ಸಪ್ತಗಿರಿ ಎಕ್ಸ್ಪ್ರೆಸ್ ಬಸ್ಸಿಗೆ ಹತ್ತಿಸ್ತಾರೆ. ನಮ್ದು ಸ್ವಲ್ಪ ದರ್ಶನ ಲೇಟ್ ಆಯಿತು, ಯಾಕಂದರೆ ವಯಸ್ಸಾದವರೆಲ್ಲ ಇದ್ರಲ್ವ, ಹಾಗಾಗಿ ತುಂಬಾ ಲೇಟ್ ಆಯಿತು ನಮ್ಮದು ದರ್ಶನ. ಬೇರೆಯವರೆಲ್ಲ ಬಂದುಬಿಟ್ಟು ನಮಗೆ 2 ಅವರ್ಸಿಂದ ವೆಯ್ಟ್ ಮಾಡ್ತಾ ಇದ್ರಂತೆ. ಸೊ ನಾವು ಕೂಡ ಏನು ಮಾಡೋಕ್ಕಾಗಲ್ಲ, ವಯಸ್ಸಾಗಿರೋದ್ರಿಂದ ನಾವು ಕೂಡ ನಿಧಾನಕ್ಕೆ ಹೋದ್ವಿ. ಅದಾದಮೇಲೆ ಅವರು ಅಲ್ಲಿಂದ ನಮ್ಗೆ ಯಾವ್ದು ಬಸ್ ಬಂದಿದ್ದೋ ಅದೇ ಬಸ್ಗೆ ಕೂಡ ಹತ್ತಿಸಿ ನಮ್ಮನ್ನು ರಿಟರ್ನ್ ಕಳಿಸ್ತಾರೆ. ಲಡ್ಡು ತಗೊಳ್ಳುವಾಗ ನಿಮ್ದು ಏನು ಟಿಕೆಟ್ ಇರುತ್ತೋ ಆ ಟಿಕೆಟಿಗೆ ಒಂದು ಟಿಕೆಟ್ಗೆ 1 ಲಡ್ಡು ಕೊಡ್ತಾರೆ. ಎಕ್ಸ್ಟ್ರಾ ಬೇಕು ಅಂದರೆ 200 ರೂಪಾಯಿಗೆ 4 ಲಡ್ಡು ಅಂತೆ. ಹಾಗಾಗಿ ನಾವು ಎಕ್ಸ್ಟ್ರಾ ಲಡ್ಡುಗಳನ್ನ ಕೂಡ ತಂದಿದ್ವಿ. ಹಾಗೆ ದೇವ್ರ ಮುಂದೆ ನೈವೇದ್ಯ ಮಾಡಿ ದೇವ್ರ ಪೂಜೆ ಮಾಡಿ ಅದಾದಮೇಲೆ ನಾವು ಯಾರ್ಯಾರಿಗೆಲ್ಲ ಲಡ್ಡುನ ಕೊಡಬೇಕು ಅವರೆಲ್ರಿಗೂ ಕೂಡ ಲಡ್ಡು ಪ್ರಸಾದನ ಹಂಚಿ, ಮನೆಯವರೆಲ್ರಿಗೂ ಕೂಡ ಲಡ್ಡು ಪ್ರಸಾದನ ಹಂಚಿದ್ವಿ. ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಈ ಲಡ್ಡು ಪ್ರಸಾದನ ಹಂಚಬೇಕಂತೆ. ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಆಗ ನನ್ನ ಯಾವ ವಿಡಿಯೋಸು ನಿಮಗೆ ಮಿಸ್ ಆಗೋದಿಲ್ಲ.